ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ಫ್ರಮ್ ಮಂಡ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಗಣೇಶ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ನಾನು ಅವತ್ತು ಹೇಗೆ ರೆಡಿಯಾಗಿದ್ದೆ ಅಂತ ನೋಡಿದ್ರಲ್ವ. ಸೊ ನಮ್ಮನೇಲಿ ಗಣೇಶ ಹಬ್ಬದ ವಿಶೇಷತೆ ಏನಂದರೆ, ಗಣೇಶ ಹಬ್ಬದ ದಿನ ನಾವು ಎಡೆ ಇಡ್ತೀವಿ. ನೀವೆಲ್ಲ ಅಂದರೆ ಎಲ್ಲರೂ ಬೇರೆಯವರೆಲ್ಲ ಹೇಗೆ ಈ ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ನಮ್ಮ ಹಿರಿಯರಿಗೆ ಏನು ಎಡೆ ಇಡ್ತಾರೆ, ಅದೇ ರೀತಿ ನಾವು ಈ ಗಣೇಶ ಹಬ್ಬದಲ್ಲಿ ನಮ್ಮ ಹಿರಿಯರಿಗೆ ನಾವು ಎಡೆ ಇಡ್ತೀವಿ. ಸೊ ಹಾಗಾಗಿ ಅವತ್ತಿನ ದಿನ ಫುಲ್ ಎಲ್ಲ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವಾಗೇನು ನೋಡ್ತಾ ಇದ್ದೀರಾ, ನಾನು ದೀಪಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸಂಜೆ ಎಡೆ ಇಡೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ದೀಪಗಳಿಗೆ ಬತ್ತಿ ಹಾಕಿ, ಹೂ ಹಾಕಿ, ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಬೆಳಿಗ್ಗೆನೇ ಏನಂತಾರೆ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟೆಲ್ಲ ಏನಿದೆ ಅದನ್ನೆಲ್ಲ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗರ ಕಲ್ಲಿಗೆ ಪೂಜೆ ಮಾಡಿಕೊಂಡು, ಅದಾದಮೇಲೆ ನಾವು ಮನೆಗೆ ಬಂದು ಏನಿರುತ್ತೆ ಅಡುಗೆದೆಲ್ಲ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ನಾವು ಎಡೆ ಇಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೊ ಎಡೆಗೆ ನಾವು ಶಾವಿಗೆ ಮತ್ತು ಅನ್ನ, ಸಾಂಬಾರು, ಪಲ್ಯ ಈ ಥರ ಪದಾರ್ಥಗಳನ್ನ ನಾವು ಇಡ್ತೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಅವರು ಉಪಯೋಗಿಸ್ತಿದ್ದಂಥ ಬಟ್ಟೆಗಳನ್ನೆಲ್ಲ ಇಟ್ಟು, ದೀಪಗಳನ್ನೆಲ್ಲ ಇಟ್ಟು ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ 6 ಗಂಟೆ 6:30ಗೆ ನಾವು ಎಡೆ ಇಡ್ತೀವಿ. ಸೊ ಮನೆಗೆ ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ, ತುಂಬ ಹತ್ತಿರದವ್ರನ್ನ ಮಾತ್ರ ಕರೆದಿದ್ವಿ. ಸೊ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವೇ, ಇಲ್ಲಿ ಅಮ್ಮ ಪಲ್ಯ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾವು ಶಾವಿಗೆ ಯಾವ ರೀತಿ ಮಾಡ್ತೀವಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಪ್ರತಿ ವರ್ಷ ನಾವು ಹೀಗೆ ಗಣೇಶ ಹಬ್ಬದ ದಿನ ಎಡೆ ಇಡ್ತೀವಿ. ಸೊ ಯಾರನ್ನೂ ಜಾಸ್ತಿ ಕರೆಯೋದಿಲ್ಲ, ತುಂಬ ಬೇಕಾದವ್ರನ್ನ ಮಾತ್ರ. ಸೊ ಫ್ರೆಂಡ್ಸ್ನ ಕೂಡ ಕರಿತೀವಿ. ಸೊ ಎಲ್ಲರೂ ಊಟ ಮಾಡಿಕೊಂಡು ಫುಲ್ ಅವತ್ತು ಡೇ ಫುಲ್ ಖುಷಿಯಾಗಿರುತ್ತೆ. ಸೊ ಎಲ್ರಿಗೂ ಇದು ಗಣೇಶ ಹಬ್ಬ ಅಂದರೆ ತುಂಬ ಸ್ಪೆಷಲ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಗಣೇಶ ಬರೋದಾಗಿರಲಿ ಮತ್ತು ಆವತ್ತೊಂದು ದಿನ ಈ ರೀತಿ ಎಡೆ ಇಡೋದಾಗಿರಲಿ. ಸಾಮಾನ್ಯವಾಗಿ ಎಲ್ಲರೂ ಗಣೇಶ ಹಬ್ಬದ ದಿನ ಎಡೆ ಇಡೋದಿಲ್ಲ, ಕೆಲವೊಬ್ಬರು ಮಾತ್ರ ಈ ರೀತಿ ಎಡೆ ಇಡೋದು, ಅದರಲ್ಲಿ ನಾವು ಕೂಡ. ಇವಾಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ನಾವು ಶಾವಿಗೆ ಒತ್ತಾ ಇದ್ದೀವಿ ಅಂತ. ಅಲ್ಲಿ ಒಂದು ಕಡೆ ಅಮ್ಮ ಅದನ್ನೆಲ್ಲ ಮುದ್ದೆ ಥರ ಮಾಡಿ ಹಾಕ್ತಾ ಇದ್ದಾರೆ, ಈ ಕಡೆ ನನ್ನ ತಮ್ಮ ಅದನ್ನು ಒತ್ತಾ ಇದ್ದಾನೆ. ನಾನು ಕೆಳಗಡೆಯಿಂದ ಅದನ್ನು ಈ ರೀತಿ ಹಾಕ್ಕೊಂಡು, ಈ ರೀತಿ ಒಂದು ತೇವದ ಮಾಡಿರೋ ಬಟ್ಟೆ ಮೇಲೆ ಈ ರೀತಿ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಹಾಕ್ಕೊಂಡು ಎತ್ತಿಟ್ಕೊತೀವಿ. ನಾನು ಕಂಪ್ಲೀಟಾಗಿ ಅವತ್ತಿನ ದಿನದ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಅದು ಹೇಳ್ದಾಗೆ ಕೆಲಸ ಇರುತ್ತಲ್ವ. ಹಾಗಾಗಿ ನನಗೆ ಸಾಧ್ಯ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಂಡು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೋಂಡ, ಬಜ್ಜಿ ಎಲ್ಲ ಬೆಳಿಗ್ಗೆನೇ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ನಾರ್ಮಲಾಗಿ ಎಲ್ಲ ಮಾಡೋ ಥರನೇ ಚಕ್ಕಲಿ, ನಿಪ್ಪಟ್ಟು, ಆಮೇಲೆ ಕರ್ಜಿಕಾಯಿ, ಕೋಡ್ಬಳೆ ಎಲ್ಲನೂ ಮಾಡಿಟ್ಟಿದ್ವಿ. ಸೊ ಅದನ್ನೆಲ್ಲ ಎಡೆ ಇಡ್ತೀವಿ. ಒಂದು ಲಿಮಿಟೆಡ್ ಆಗಿ ಮಾಡಿದ್ವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಶಾವಿಗೆ ರೆಡಿಯಾಗಿದೆ. ಇದಾದಮೇಲೆ ಇಲ್ಲಿ ಶಾವಿಗೆಗೆ ಕಾಯಿ ಹಾಲು ರೆಡಿಯಾಗಿದೆ. ಜೊತೆಗೆ ಇಲ್ಲಿ ಎಲ್ಲ ಮಿಕ್ಸ್ ತರಕಾರಿ ಪಲ್ಯ, ಈ ಕಡೆ ಸಾಂಬಾರು, ಇದು ಪ್ಲೈನ್ ಬೇಳೆ ಸಾಂಬಾರು,
ಇನ್ನೊಂದು ಕಡೆ ಅನ್ನ ರೆಡಿಯಾಗಿದೆ. ಜೊತೆಗೆ ಎಡೆ ಇಡೋದಕ್ಕೆ ಇಲ್ಲೆಲ್ಲ ಫ್ರೂಟ್ಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಬೆಳಿಗ್ಗೆ ಮಾಡಿದ ಅಕ್ಕಿ ಮತ್ತು ಎಳ್ಳಿನ ತಂಬಿಟ್ಟು ಮತ್ತು ಬೋಂಡ ಮತ್ತು ವಡೆ ಕೂಡ ರೆಡಿಯಾಗಿದೆ. ಅದರ ಜೊತೆಗೆ ಶಾವಿಗೆಗೆ ಹಾಕೋದಕ್ಕೆ ಈ ಎಳ್ಳು ಪುಡಿ ಏನಿರುತ್ತೆ ಇದು ಕೂಡ ರೆಡಿಯಾಗಿದೆ. ಸೊ ಎಡೆ ಎಲ್ಲ ಇಟ್ಟಾದಮೇಲೆ ಪೂಜೆ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಅವರು ಎಲ್ಲ ಊಟ ಮಾಡಿ ಹೋದರು. ಖುಷಿ ಆಯಿತು. ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.